ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರದಾಸಗುರುಜಿ ಮಾಡುವ ನಮಸ್ಕಾರಗಳು. ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ದಾನಗಳು ಏನು ಮಾಡಬೇಕು, ಈ ದಾನಗಳು ಮಾಡೋದರಿಂದ ನಮಗೆ ಸಿಗತಕ್ಕಂಥ ಫಲಾಫಲಗಳು ಏನು ಅದನ್ನು ನೋಡೋಣ ಬನ್ನಿ. ಏಕೆಂದರೆ ಇದು ಭಾಗ 2. ಅಂದರೆ ಅದು ಭಾಗ 1ರಲ್ಲಿ ನಿಮಗೆ ಭೀಮನ ಅಮಾವಾಸ್ಯೆ ಮಹತ್ವ, ಆಚರಣೆ ಮತ್ತು ಆ ಒಂದು ಫಲಾಫಲಗಳಲ್ಲಿ ಯಾವ ರೀತಿ ನಮಗೆ ದೊರೆಯುತ್ತದೆ ಅಂತ ಹೇಳಲಾಯಿತು. ಈ 2ನೇ ಭಾಗದಲ್ಲಿ ಬರೀ ದಾನಗಳಿಗೋಸ್ಕರ ಮಾಡುವಂಥದ್ದಾಗಿದೆ. ಹಾಗಾಗಿ ಈ ದಾನ ಮಾಡುವುದರಿಂದ ನಮಗೆ ಏನು ಫಲ ಸಿಗುತ್ತೆ ಈ ಭೀಮನ ಅಮಾವಾಸ್ಯೆ ದಿನ ಮಾಡುವುದರಿಂದ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲೇ ಇಲ್ಲಿ ಹೆಸರು ಸೂಚಿಸಿದಂತೆ ಭೀಮನ ಅಮಾವಾಸ್ಯೆ. ಭೀಮ ಅಂದರೆ ಬಲಿಷ್ಠ, ಅಷ್ಟೇ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಭೀಮ ಅಂದರೆ ಬಲಿಷ್ಠ. ಈ ದಿನ ನೀವು ಯಾವುದು ದಾನ ಮಾಡ್ತೀರೋ ಅದು ನಿಮಗೆ ಬಲಿಷ್ಠ ರೀತಿಯಲ್ಲಿ ನಿಮಗೆ ಫಲ ಕೊಡುವಂಥದ್ದಾಗುತ್ತೆ. ಅಂದರೆ ಗಟ್ಟಿಯಾಗಿ ಇರುತ್ತೆ. ಬಲಿಷ್ಠ ಅಂದರೆ ಗಟ್ಟಿ, ಸಾಲಿಡ್ ಅಂತಿರಲ್ಲ, ಆ ರೀತಿಯಲ್ಲಿ ನಿಮಗೆ ಈ ಒಂದು ಭೀಮನ ಅಮಾವಾಸ್ಯೆ ದಿನ ನೀವು ಎಂಥದೇ ದಾನ ಮಾಡಿದರೂ ಅದು ನಿಮಗೆ ಪುನಃ ನಿಮ್ಮ ಗೂಡಿಗೆ ಬಂದು ಸೇರಿ ಅದು ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ದಾನಗಳಲ್ಲಿ ತುಂಬ ದಾನಗಳಿದೆ. ವಸ್ತ್ರದಾನ ಇದೆ, ಬೆಳ್ಳಿ ದಾನ ಇದೆ, ಸ್ವರ್ಣ ದಾನ ಇದೆ, ಇದೇನಂತೀರ ದವಸ ಧಾನ್ಯಗಳ ದಾನ ಇದೆ, ಗೋದಾನ ಇದೆ, ಮತ್ತು ಇನ್ನಿತರ ಹಣ್ಣುಗಳು ಫಲಪುಷ್ಪ ದಾನಗಳಿದೆ, ಹಣ್ಣುಗಳ ದಾನ ಇದೆ. ಅದೇ ರೀತಿ ನಿಮಗೆ ದೀಪಗಳ ದಾನ ಇದೆ, ಮತ್ತು ನಿಮಗೆ ಅನ್ನದಾನ ಇದೆ. ಸಿಕ್ಕಾಪಟ್ಟೆ ಇದೆ ದಾನಗಳಲ್ಲಿ. ಅದರಲ್ಲಿ ಒಂದಿಷ್ಟು ಪ್ರಮುಖ ಆಯ್ಕೆ ಮಾಡೋಕ್ಕೊಂದಿಷ್ಟು ದಾನಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಅದನ್ನು ನೀವು ನಾಳೆಯ ದಿನ ಮಾಡಿದ್ದೇ ಆದಲ್ಲಿ ಅದು ನಿಮಗೆ ಒಳ್ಳೆಯ ಅಭಿವೃದ್ಧಿ ಮತ್ತು ನಿಮ್ಮ ಇಡೀ ಕುಟುಂಬ ಸದಸ್ಯರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಆ ದಾನಗಳು ಯಾವುವು, ಆ ದಾನ ಮಾಡುವುದರಿಂದ ನಮಗೆ ಏನು ಪ್ರಾಪ್ತಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೆಯದೇ ಅನ್ನದಾನ. ಈ ಅಮಾವಾಸ್ಯೆ ದಿನ ಅನ್ನದಾನ ಬಲು ಶ್ರೇಷ್ಠ. ಯಾರು ಅನ್ನದಾನ ಮಾಡ್ತೀರೋ ಆ ಮನೆಯಲ್ಲಿ ಇನ್ನು ಮುಂದೆ ಯಾವುದಕ್ಕೂ ಅನ್ನದ ಕೊರತೆ ಎಂಬುದೇ ಬರೋದಿಲ್ಲ. ಸದಾ ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲಿ ನಗುತ್ತಾ ಮನೆಯಲ್ಲೇ ಇರ್ತಾಳೆ. ಸೊ ಈ ಅಮಾವಾಸ್ಯೆ ದಿನ ಅವಶ್ಯಕತೆ ಇರುವವರಿಗೆ, ಹೊಟ್ಟೆ ತುಂಬಿದವರಿಗೆಲ್ಲ, ಅವಶ್ಯಕತೆ ಇರುವವರಿಗೆ, ಹಸಿವೆ ಅಂತ ಬಂದವರಿಗೆ, ಅಥವಾ ಈ ಅಮಾವಾಸ್ಯೆ ದಿನ ನಿಮ್ಮ ಮನೆ ಮುಂದೆ ಭಿಕ್ಷುಕ ಆಗಿರಲಿ, ಹಸು ಆಗಿರಲಿ, ನಾಯಿ ಆಗಿರಲಿ, ಅಥವಾ ನೆಂಟರಾಗಿರಲಿ, ಅಥವಾ ಇತರೆ ಸ್ನೇಹಿತರಾಗಿರಲಿ, ಅಮಾವಾಸ್ಯೆ ದಿನ ನಿಮ್ಮ ಮನೆಗೆ ಯಾರೇ ಬಂದ್ರೂ ತಿನ್ನಲು ಏನಾದರೂ ಕೊಡಿ. ಅಥವಾ ಹಸಿವೆ ಅಂತ ಬಂದಿರತಕ್ಕಂಥ ವ್ಯಕ್ತಿಗೆ ಊಟ ಹಾಕಿ, ಅಥವಾ ಹಸು ಏನಾದರೂ ಬಂದು ಮನೆಯ ಮುಂದೆ ಕೂಗಿದರೆ ಹಣ್ಣಾದರೂ ನೀಡಿ, ಅಕ್ಕಿ ಆದರೂ ಹಾಕಿ, ಗೋಧಿ ಆದರೂ ಕೊಡಿ, ಬೆಲ್ಲದ ಜೊತೆಗೆ ಕೊಡಿ. ಇದರಿಂದ ನಿಮ್ಮ ಕುಟುಂಬ ಸದಾ ನಗುತ್ತಾ ಆನಂದವಾಗಿ ನಂದ ಗೋಕುಲ ರೀತಿಯಲ್ಲಿ ಮನೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅನ್ನದಾನ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸದಾ ಒಂದು ರೀತಿಯಲ್ಲಿ ಅಕ್ಷಯ ಪಾತ್ರೆ ರೀತಿಯಲ್ಲಿ ಅನ್ನ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಅನ್ನದಾನದ ಮಹತ್ವ. ಈ ಭೀಮನ ಅಮಾವಾಸ್ಯೆ ದಿನ ಮಾಡಿದ್ದೇ ಆದಲ್ಲಿ ಅಕ್ಷಯ ಅಂದರೆ ಅದೊಂದರಿಷ್ಟು ಬಲಿಷ್ಠ ಇದ್ದಂಗೆ. ಹೇಗೆ ಅಕ್ಷಯ ತೃತೀಯ ದಿನ ಬಂಗಾರ ಯಾಕೆ ತಗೊಳ್ತೀರಾ? ಅಭಿವೃದ್ಧಿ ಆಗುತ್ತೆ, ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅನ್ನೋ ಒಂದು ಆಸೆ. ಹಾಗೆಯೇ ಈ ಭೀಮನ ಅಮಾವಾಸ್ಯೆ ದಿನ ನೀವು ಅನ್ನದಾನ ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ಅನ್ನ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಹಾಗೂ ಅಭಿವೃದ್ಧಿ ಹೊಂದುತ್ತೆ. ಹಾಗೂ ಆ ಮನೆಯಲ್ಲಿ ಊಟ ಮಾಡಿರತಕ್ಕಂಥವರು ಸದಾ ಅನ್ನಪೂರ್ಣೇಶ್ವರಿಗೆ ಧನ್ಯತಾ ಭಾವನೆಯಿಂದ ನಮಸ್ಕರಿಸುವಂತರಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 2ನೇ ದಾನದ ವಿಷಯಕ್ಕೆ ಬರೋದಾದರೆ ನಾವು ಇಲ್ಲಿ ತಂಬೂರಿ ದಾನ ಮಾಡಿದರೆ ತುಂಬ ಒಳ್ಳೆಯದು. ತಂಬೂರಿ ಅಂತ ಬರುತ್ತೆ. ಸೊ ಈ ತಂಬೂರಿ ದಾನ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ನೋವುಗಳಿರುತ್ತೆ, ಕೆಲವೊಂದು ಹೇಳಿಕೊಳ್ಳಿಕ್ಕಾಗಲ್ಲ ನೋವುಗಳು. ಅದನ್ನು ಅವಶ್ಯಕತೆ ಇರೋರಿಗೆ, ಅಂದರೆ ಈಗ ಯಾರು ತಂಬೂರಿ ಮೀಟ್ತಾ ಇರ್ತಾರಲ್ಲ, ಮೀಟೋದು ಅಂತಾರ, ತಂಬೂರಿ ಮೀಟಿದ್ದಾವ ಅಂತ ಬಂದೇ ಬರುತ್ತೆ ಹಾಡು. ಮೀಟೋದು ಅಂದರೆ ಅದು ಹಿಂಗೆ ಮಾಡೋದು,
ಆ ಒಂದು ಇನ್ಸ್ಟ್ರೂಮೆಂಟಿಗೆ ಟಚಪ್ ಅಂತೀವಿ, ಅದನ್ನು ಹಿಂಗೆ ಟಚ್ ಮಾಡಿದರೆ ಸೌಂಡ್ ಬರುತ್ತೆ. ಆ ತಂಬೂರಿ ಮೀಟು ಅಂತ ಅಂದರೆ ಅದನ್ನು ನುಡಿಸುವಂಥವ್ರು, ಅದನ್ನು ಯಾರು ಆಪ್ರೇಟ್ ಮಾಡ್ತಾರೋ ಅವರಿಗೆ ಈ ದಿನ ನೀವು ದಾನವಾಗಿ ನೀಡಿದ್ದೇ ಆದಲ್ಲಿ ನಿಮ್ಮ ಸಕಲ ನೋವುಗಳು, ಅದು ಎಂಥದೇ ಇರಲಿ ನೋವು, ಅದು ಮಾನಸಿಕವಾಗಿರಲಿ, ದೈಹಿಕವಾಗಿರಲಿ, ಅಥವಾ ನಿಮಗೆ ತೋಚದ ರೀತಿಯಲ್ಲಿರ್ತಕ್ಕಂಥ ನೋವುಗಳಾಗಿರಲಿ, ಅದೆಲ್ಲವೂ ಅವರು ದಿನಕ್ಕೆ ಎಷ್ಟು ಸತ ನುಡಿಸ್ತಾರೋ ಆ ನುಡಿಸಿದಂಗೆ ನಿಮ್ಮ ನೋವುಗಳು ಇಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಅವರು ಅಲ್ಲಿ ನುಡಿಸ್ತಾ ಇರ್ತಾರೆ, ಇಲ್ಲಿ ನಿಮ್ಮ ನೋವುಗಳು ಕಡಿಮೆ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ತಂಬೂರಿ ನಾದ ಅಂದರೆ ಈ ತಂಬೂರಿ ಥರ ಬರ್ತಕ್ಕಂಥ ಸ್ವರ ಅಥವಾ ಶಬ್ದ ಏನಿದೆಯಲ್ಲ, ಅದು ಶಿವಪರಮಾತ್ಮಗೆ ತುಂಬ ಇಷ್ಟ. ಅಂದರೆ ಶಿವ ಪಾರ್ವತಿಗೂ ಇಷ್ಟ, ಇಬ್ಬರಿಗೂ ಇಷ್ಟ. ಹೀಗಾಗಿ ಈ ದಿನ ನೀವು ಈ ತಂಬೂರಿಯನ್ನು ಯಾರಿಗಾದರೂ ದಾನ ನೀಡಿದ್ದೇ ಆದಲ್ಲಿ, ಅಥವಾ ಅದನ್ನು ನುಡಿಸುವಂಥವರಿಗೆ ಅವಶ್ಯಕತೆ ಇರುವಂಥವರಿಗೆ ಈ ತಂಬೂರಿ ದಾನ ಮಾಡಿದರೆ ತುಂಬ ಶ್ರೇಷ್ಠ ಅಂತಲೇ ತಿಳ್ಕೊಳ್ಳಿ. ಇದರಿಂದ ನಾನು ಹೇಳಿದ್ನಲ್ಲ, ನಿಮ್ಮದು ಎಂಥದೇ ನೋವಿರಲಿ ಅದು ಹೊರಟೋಗುತ್ತೆ. ಇನ್ನು ಮೂರನೆಯ ದಾನ ವಸ್ತ್ರದಾನ. ವಸ್ತ್ರದಾನ ತುಂಬ ಇಂಪಾರ್ಟೆಂಟು. ಈ ವಸ್ತ್ರದಾನ ಮಾಡೋದರಿಂದ ನಮ್ಮಲ್ಲಿ ಹೊರಗಿನ ಒಂದು ನ್ಯೂನ್ಯತೆಗಳು ಅಂತೀವಿ, ಅಥವಾ ಬಾಹಿಕ ಏನಂತೀರ, ಎಕ್ಸ್ಟರ್ನಲ್ ಅಂತೀರಲ್ಲ, ಅದರ ಒಂದಿಷ್ಟು ದೋಷಗಳು ಆಗಿರ್ಬೋದು, ನ್ಯೂನ್ಯತೆಗಳಂತೂ ಆಗಿರ್ಬೋದು, ಅದೆಲ್ಲವೂ ಈ ವಸ್ತ್ರದಾನದಿಂದ ಹೊರಟೋಗುತ್ತೆ. ಅದು ಏನಾಗುತ್ತಂದರೆ, ನೀವು ಹೇಗೆ ಒಂದು ವಸ್ತ್ರನ ನೀಟಾಗಿ ತೆಗೆದು ಒಂದು ಕಡೆ ಇಡ್ತೀರೋ, ಹಾಗೆ ಈ ಒಂದು ಎಕ್ಸ್ಟರ್ನಲ್ ನೆಗೆಟಿವ್ಸ್ ಏನಿದೆಯೋ ಅದು ಬೇಗ ನಮ್ಮಿಂದ ದೂರ ಹೊರಟೋಗ್ಬಿಡುತ್ತೆ. ಈ ವಸ್ತ್ರದಾನ ಮಾಡೋದರಿಂದ ಹೊರಗಿನ ಒಂದಿಷ್ಟು ರೋಗಗಳು, ತುರಿಕೆ ರೋಗ ಆಗಿರ್ಬೋದು, ಅಲರ್ಜಿ ಅಂತೀವಿ ಅದಕ್ಕೆ, ಆ ರೋಗ ಆಗಿರ್ಬೋದು, ಅಥವಾ ನಿಮಗೆ ಶೀತ ಒಂದು ಪದೇ ಬರ್ತಾನೆ ಇರುತ್ತೆ, ಅದು ಏನು ಮಾಡಿದರೂ ಹೋಗ್ತಾ ಇರಲ್ಲ, ಅಂತಹ ರೋಗಗಳಾಗಿರ್ಬೋದು. ಅಂದರೆ ಅದಕ್ಕೆ ಗೊತ್ತಾಗಲ್ಲ, ಡಸ್ಟ್ ಅಲರ್ಜಿಗಾಗಿದೆ ಅಂತಾರೆ. ಡಸ್ಟ್ ಎಲ್ಲಿಂದ ಬಂತು? ನಿಮ್ಮ ಶರ್ಟಿನ ಥರನೋ, ನಿಮ್ಮ ಸೀರೆ ಹತ್ರನೋ, ಅಥವಾ ನೀವು ಓಡಾಡುವಂಥ ರಸ್ತೆಯಲ್ಲನೋ, ಏನೋ ಯಾವುದಂತ ಗೊತ್ತಿಲ್ಲ, ಬಟ್ ಆ ಒಂದು ವಸ್ತ್ರದಿಂದನೂ ಕೆಲವೊಂದು ತೊಂದರೆಗಳು ಸಿಕ್ಕಾಕೊಂಡಿರ್ತೀವಿ. ಹೀಗಾಗಿ ಹೊಸದಾಗಿ ಇರತಕ್ಕಂಥ ವಸ್ತ್ರಗಳನ್ನು ನೀವು ದಾನ ಮಾಡಿದ್ದೇ ಆದಲ್ಲಿ ನಿಮಗೆ ಒಂದಿಷ್ಟು ಫಲಾಫಲಗಳು, ಆ ಹೊರಗಡೆ ಇರತಕ್ಕಂತಹ ಒಂದಿಷ್ಟು ಗೊತ್ತಿಲ್ಲದೇ ಇರುವಂತಹ ಒಂದಿಷ್ಟು ರೋಗ ರುಜಿನಗಳು, ನೆಗೆಟಿವ್ಸ್ಗಳು, ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ವಸ್ತ್ರದಾನ ನೀವು ಬ್ರಾಹ್ಮಣರಿಗೂ ಕೊಡ್ಬೋದು, ಹಾಗೂ ಬಡ ಜನರಿಗೂ ಕೊಡ್ಬೋದು, ಹಾಗೂ ಅವಶ್ಯಕತೆ ಇರೋರಿಗೆ ಮೂಲವಾಗಿ ಕೊಟ್ಟದ್ದೇ ಅದಲ್ಲ. ಅಂದರೆ ಅವರಿಗೆ ಹರಿದೋಗಿರುತ್ತೆ, ಅಥವಾ ಅವರಿಗೆ ತೆಗೆದುಕೊಳ್ಳುವಂಥ ಶಕ್ತಿ ಇರಲ್ಲ ಅಂಥವ್ರಿಗೆ ನೀವು ಈ ಅಮಾವಾಸ್ಯೆ ದಿನ ಶುದ್ಧವಾಗಿ, ಮನಸ್ಪೂರ್ವಕವಾಗಿ ಒಳ್ಳೆಯ ಬಟ್ಟೆಗಳನ್ನು ನೀವು ವಸ್ತ್ರದಾನ ಅಂತೀವಿ ಅದಕ್ಕೆ, ಬಟ್ಟೆ ಅಂದರೆ ವಸ್ತ್ರ, ಆ ದಾನವನ್ನು ಈ ದಿನ ಮಾಡಿದ್ದೇ ಆದಲ್ಲಿ ನಿಮಗೆ ಹೊರಗಡೆ ಇರತಕ್ಕಂತಹ ಎಂಥದೇ ಸಮಸ್ಯೆ ಇರಲಿ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೆಯ ದಾನದ ವಿಷಯಕ್ಕೆ ಬರೋದಾದರೆ ದೀಪದಾನ. ಅಂದರೆ ಈ ಹಿತ್ತಾಳೆ ದೀಪ ಕೊಡ್ಬೋದು, ಬೆಳ್ಳಿ ದೀಪ ಕೊಡ್ಬೋದು, ಯಾವುದಾದ್ರೂ ದೀಪ ಕೊಡಿ. ಆ ದೀಪಗಳನ್ನು ನೀವು ದಾನ ಮಾಡೋದರಿಂದ ನಿಮ್ಮ ಪಿತೃ, ಈ ದೋಷ ಅಂತ ಬರುತ್ತಲ್ಲ, ಪಿತೃದೋಷ, ಹೇಗೆ ಸರ್ಪದೋಷ, ಕುಜ ದೋಷ, ಶನಿ ದೋಷ, ನೂರಾರು ದೋಷಗಳಿವೆ. ಆ ದೋಷಗಳಲ್ಲಿ ಈ ಪಿತೃದೋಷ ಪ್ರಾಮುಖ್ಯತೆ ಇತ್ತೀಚೆಗೆ ಜಾಸ್ತಿ ಇದೆ. ನೀವು ಯಾರಾದರೂ ಒಂದು ಜ್ಯೋತಿಷ್ಯ ತಗೊಳ್ಳೋದಾದರೆ, ನನಗೆ ಅದು ಸಮಸ್ಯೆ ಇದೆ, ನನಗೆ ಆರ್ಥಿಕ ಸಮಸ್ಯೆ ಇದೆ, ನನಗೆ ಮದುವೆ ಆಗ್ತಾಯಿಲ್ಲ, ನನಗೆ ಮಕ್ಕಳು ಆಗ್ತಾಯಿಲ್ಲ ಅಂದರೆ ಫಸ್ಟ್ ಅವ್ರು ಪ್ರಿಯಾರಿಟಿ ಕೊಡೋದೇ ಪಿತೃದೋಷ ಇದೆ. ಅವ್ರು ಏನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿಮಗೆ ಹುಳ ಅಂತೂ ಬಿಟ್ಟದಂತೂ ಗ್ಯಾರಂಟಿ. ಅವ್ರು ಪಿತೃದೋಷ ಅಂತ ಹೇಳ್ತಾರೆ. ನೀವು ಅವ್ರ ಮಾತು ನಂಬ್ಕೊಂಡು ಅದನ್ನು ಚಿಂತಾಜನಕರಾಗಿ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದಾಗ ಅದು ಮತ್ತೆಷ್ಟು ತೆಳಗೆ ಕುಸಿದು ಹೋಗ್ಬಿಡ್ತೀರ. ಸೊ ಅಂಥವರಿಗೆ, ಅಥವಾ ನಿಮ್ಮ ಜಾತಕದಲ್ಲಿ ಪಿತೃದೋಷನೇ ಇದ್ದದ್ದೇ ಆದಲ್ಲಿ ಈ ದಿನ ನೀವು, ಅಂದರೆ ಭೀಮನ ಅಮಾವಾಸ್ಯೆ ದಿನ 2 ದೀಪಗಳನ್ನು ದಾನವಾಗಿ ನೀಡಿ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ನೀಡಿ. ಏಕೆಂದರೆ ಅದು ನಿತ್ಯ ಹಚ್ತಾ ಇರಬೇಕು ದೇವರ ಹತ್ರ ದೀಪ. ಅದು ಎಷ್ಟು ದಿನ ಅವರು ಹಚ್ಚುತ್ತಾರೋ ಅಷ್ಟು ದಿನಗಳವರೆಗೂ ನಿಮ್ಮ ಪೂರ್ವಜರಿಗೆ ಒಳ್ಳೆಯ ಪುಣ್ಯ ಆಗಿರ್ಬೋದು, ಮೋಕ್ಷ ಆಗಿರ್ಬೋದು ಸಿಗುವಂಥದ್ದಾಗತ್ತೆ. ಹಾಗೂ ಆ ಒಂದು ನಂದ ಜೀವಗಳಿಗೆ ತೃಪ್ತಿ ಅಂತಿರುತ್ತಲ್ಲ, ಅದು ಈ ಭೀಮನ ಅಮಾವಾಸ್ಯೆ ದಿನ ನೀವು ದೀಪಗಳನ್ನು ದಾನವಾಗಿ ನೀಡಿದ್ದೇ ಆದಲ್ಲಿ ಅವರು ತೃಪ್ತಿ ಹೊಂದ್ಬಿಡ್ತಾರೆ.
ಅಂದರೆ ಎಲ್ಲೋ ಒಂದು ಆಸೆ ಇರುತ್ತೆ, ನನ್ನ ಮಗ ಇದು ಮಾಡಿಸ್ಬೇಕಾಯಿತು, ಅದು ಮಾಡಿಸ್ಬೇಕಾಯಿತು. ಹೀಗಾಗಿ ಅವ್ರ ಆಸೆಗೆ ಇನ್ನೂ ಅವ್ರು ಇಲ್ಲೇ ಇರ್ತಾರೆ ಹತ್ತರಲ್ಲಿ, ಯಾವಾಗಲೂ ನಮಗೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು, ಕನಸಿನಲ್ಲಾಗಿರ್ಬೋದು ಅಥವಾ ಇನ್ನೊಬ್ಬರ ಮುಖಾಂತರ ಹೇಳಿಸುವಂಥದ್ದಾಗಿರ್ಬೋದು, ಏನೋ ನಡೀತಾನೆ ಇರುತ್ತದು. ಆ ಒಂದುಗಳಿಗೆಲ್ಲ ಈ ದೀಪಗಳನ್ನು ದಾನ ಮಾಡಿದ್ದೇ ಆದಲ್ಲಿ ಅವರಿಗೆ ತೃಪ್ತಿ ಹೊಂದಿಬಿಡ್ತಾರೆ. ಅವರು ಇಲ್ಲಿಂದ ವೇಕೆಂಟ್ ಆಗಿಬಿಡ್ತಾರೆ, ಮೇಲ್ಗಡೆ ಸ್ವರ್ಗದಲ್ಲಿ ಆರಾಮಾಗಿ ಇರ್ತಾರೆ. ಸೊ ಹಾಗಾಗಿ ನಾಳೆ ಭೀಮನ ಅಮಾವಾಸ್ಯೆ ದಿನ ಯಾರಿಗೆಲ್ಲ ಪಿತೃದೋಷದ ಒಂದಿಷ್ಟು ಸಮಸ್ಯೆಗಳಿದೆಯೋ ಅವರು ಈ ದೀಪಗಳನ್ನು ದಾನ ಮಾಡಿ. ತುಂಬ ಪಿತೃದೋಷದ ಸಮಸ್ಯೆ ಏನಾದರೂ ಇದ್ದದ್ದೇ ಆದಲ್ಲಿ ನೀವು 9 ದೀಪಗಳನ್ನು ಕೊಡ್ಬೋದು, 7 ದೀಪಗಳನ್ನು ಕೊಡ್ಬೋದು. 7 ಕೊಟ್ಟರೆ ನಿಮಗೆ ಈ ಒಂದು ಸಂತತಿ ಅನುಗುಣವಾಗಿ ಪಿತೃದೋಷ ಕಂಟಿನ್ಯೂ ಇರುತ್ತೆ. ನಮ್ಮ ತಂದೆಗಿತ್ತು, ಅವ್ರ ತಂದೆಗಿತ್ತು, ಅವ್ರ ತಂದೆಗಿತ್ತು, ಈಗ ನನಗಿದೆ, ನಾಳೆ ನನ್ನ ಮಗನಿಗೆ ಬರ್ಬೋದು, ಅವನ ಮಗನಿಗೂ ಬರ್ಬೋದು. ಇದು ಸಂತತಿ ತಲಾಂತರಿಂದ ಬಂದಂಥ ಅವ್ರು ಏನು ಮಾಡಿ ನಾಳೆ 7 ದೀಪಗಳನ್ನು ದಾನವಾಗಿ ನೀಡಿ. ಹೇಳ್ಬೋದು ಬೆಸ ಸಂಖ್ಯೆ ಕೊಡಬಾರ್ದು, ಹಾಗೆ ಅದು ಏನು ತಲೆನೇ ಕೆಡ್ಸ್ಕೋಬೇಡಿ. ಯಾಕೆಂದರೆ 7 ಸಪ್ತ ನಾವು ಕಳೆದುಕೊಳ್ಳುವಂಥದ್ದು. ಅಂದರೆ ಇಲ್ಲಿ ನಾವು ಏನು ಅದನ್ನು ನೆಗೆಟಿವ್ ಆಗಿ ತೊಗೊಂಡಿದ್ದೀವೋ, ಅಂದರೆ ಈಗ ಏನು ಪಿತೃದೋಷ ನೆಗೆಟಿವೇ, ಏನು ಮಾಡೋಕ್ಕಾಗಲ್ಲ. ಅದು ಆ ನೆಗೆಟಿವ್ನ ಕಳ್ಕೋಬೇಕಾದಾಗ ನಾವು ಕೆಲವೊಂದು ನಂಬರ್ಗಳನ್ನು ಫಾಲೋಅಪ್ ಮಾಡಲೇಬೇಕು. ಈ 7 ದೀಪಗಳನ್ನು ನೀವು ದಾನವಾಗಿ ನೀಡಿ. ಸೊ ಈ ದೀನ್ ನೀಡೋದರಿಂದ ಅವರು ಎಷ್ಟು ದೀಪ ಹಚ್ತಾರೋ ಅಷ್ಟು ನಿಮಗೆ ಆ ಪಿತೃದೋಷದಿಂದ ಮುಕ್ತಿ ಹೊಂದುತ್ತೀರಾ ಅಂತಲೇ ಹೇಳ್ಬೋದು. ಅದೇ ರೀತಿ 9 ಈ ದೇವಸ್ಥಾನಗಳಿಗೆ 9 ದೀಪಗಳನ್ನು ನೀವು ದಾನವಾಗಿ ನೀಡಿ. ಅದರ ಜೊತೆಗೆ ದಕ್ಷಿಣೆ ಜೊತೆಗೆ ದಾನವಾಗಿ ನೀಡಿ. ಇಲ್ಲೂ ಅಷ್ಟೇ, ಪುರೋಹಿತರಿಗೆ ಕೊಡಬೇಕಾದ್ರೆ 7+ ನಿಮ್ಮ ದಕ್ಷಿಣೆ ಇರಬೇಕು, ಹಾಗೂ 2+ ದಕ್ಷಿಣೆ ಇರಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಆ ಪಿತೃದೋಷದಿಂದ ಮುಕ್ತಿ ಹೊಂದಿ ನೀವು ಸದಾ ಆನಂದವಾಗಿರಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಒಂದು ದಾನದ ವಿಷಯಕ್ಕೆ ಬರೋದಾದರೆ, ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡ್ಬೋದು. ದವಸ ಧಾನ್ಯ ಅಂದರೆ ಅಕ್ಕಿ, ಗೋಧಿ, ಬೇಳೆ, ಬೆಲ್ಲ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಥವಾ ಇನ್ನಿತರ ಹಣ್ಣುಗಳು, ಇವೆಲ್ಲವನ್ನು ಸೇರಿಸಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆ. ಏಕೆಂದರೆ ದಕ್ಷಿಣೆ ಬೇಕು, ಏಕೆಂದರೆ ಅದೇ ನಮಗೆ ಇದು ಹಳೇದಿದು ಅಪ್ಪ ಮಾಡಿರ್ತಕ್ಕಂಥ ಒಂದಿಷ್ಟು ಏನೋ ಸಮಸ್ಯೆಗಳಾಗಿರ್ಬೋದು, ಅಮ್ಮ ಮಾಡಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ಹಾಗೂ ನಾವು ಬುದ್ಧಿವಂತೆ ಆದ ಮೇಲೆ ನಾವು ಮಾಡಿರ್ತಕ್ಕಂಥ ಕೆಲವು ಎಡವಟ್ಟುಗಳಾಗಿರ್ಬೋದು, ಎಲ್ಲವೂ ಸೇರಿರುತ್ತೆ ಈ ದಾನಗಳಲ್ಲಿ. ಅದು ಪ್ಲಸ್ ದಕ್ಷಿಣೆ ಕೊಡೋದರಿಂದ ಏನೋ ನಾಳೆಗೆ ನಾನು ಏನಾದರೂ ಮಾಡಿದರೆ ಅದು ಆಗದೇ ಇರುವಂತೆ ಕಾಪಾಡಪ್ಪ ತಂದೆ, ಆಗಬಾರ್ದು. ಒಂದು ವೇಳೆ ಏನೋ ಗೊತ್ತಿಲ್ಲ, ನಾವು ಬೇಕಂತಲೇ ಮಾಡ್ತೀವೋ ಅನ್ಎಕ್ಸ್ಪೆಕ್ಟೆಡಾಗಿ ಮಾಡ್ತೀವೋ, ಅದು ಯಾವುದೋ ಅದು ಕೂಡ ಆಗದೇ ಇರುವಂತೆ ನಾವು ದಕ್ಷಿಣೆ ಇಡೋ ಉದ್ದೇಶ ಇಷ್ಟೇ, ನಾಳೆ ನನಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ದಕ್ಷಿಣೆ ಕೊಡೋದು ಅಷ್ಟೇ, ಇನ್ನೇನಿಲ್ಲ. ಅಂದರೆ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳೋದೇ ಈ ದಕ್ಷಿಣೆ ಅಷ್ಟೇ. ಯಾರು ಸುಮ್ಮನೆ ಯಾರೂ ದಕ್ಷಿಣೆ ಕೊಡಲ್ಲ, ಅಥವಾ ಯಾರು ನೀವು ಕೆಲಸ ಮಾಡಿದರೆ ನಿಮ್ಗೆ ಸಂಬಳ ಕೊಡೋದು. ಹಾಗೆ ಇಲ್ಲಿ ನಾನು ನನ್ನ ಪಾಪಗಳನ್ನು ಕಳ್ಕೊಳ್ಳೋಕ್ಕೆ ನಾನು ದಕ್ಷಿಣೆ ಕೊಡ್ತಾ ಇರ್ತೀವಿ ಅಷ್ಟೇ. ಇದನ್ನು ಕೊಟ್ಟರು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೋಷ ಅದು ಕಳೆಯೋದು ಇಲ್ಲ, ಅಂದರೆ ಅಷ್ಟು ಸಾಲಿಡ್ ಅದು ಇರುತ್ತೆ. ಅದು ಹೆಂಗೆ ನೀನು ನನಗೆ ಬಿಟ್ಟು ಹೋಗ್ತೀಯ ನೋಡ್ತೀನಿ ಅಂತ ಅದು ಚಾಲೆಂಜ್ ಮಾಡುತ್ತೆ ಕೆಲವೊಮ್ಮೆ. ಅದಕ್ಕೆ ನಿಮ್ಮದೇ ಆದಂಥ ಜಾತಕ ನೋಡಬೇಕು, ಅದನ್ನು ಮುಂದಿಂದು. ಬಟ್ ಇಲ್ಲಿ ನಿಮಗೆ ಇವಿಷ್ಟು ದಾನಗಳು, ಈಗೇನು ನಾವು 5 ದಾನಗಳಲ್ಲಿದೆಯೋ ಇದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳು. ನೀವು ಎಂಥದೇ ದಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದು ಒಂದು ಪೂಜೆ ಇದೆ, ಅಮಾವಾಸ್ಯೆ ದಿನ ಯಾವುದಾದರೂ ಶಕ್ತಿಯುತವಾದಂಥ ದೇವತೆ. ಯಾಕಂದರೆ ಈ ಆಷಾಢ ಮಾಸದಲ್ಲಿ ಕೊನೆಯ ದಿನವೇ ಇದು ಅಮಾವಾಸ್ಯೆ. ಈ ಆಷಾಢ ಇನ್ನು ಎಂಡ್, ನೆಕ್ಸ್ಟ್ ಡೇಗೆ ಶ್ರಾವಣ ಸ್ಟಾರ್ಟು. ಈ ಕೊನೆಯ ದಿನ ಬರ್ತಕ್ಕಂಥದ್ದೇ ಆಷಾಢ ಮಾಸದ ಭೀಮನ ಅಮಾವಾಸ್ಯೆ. ಈ ದಿನ ನೀವು ಈ ಚಾಮುಂಡೇಶ್ವರಿ ಆಗಿರ್ಬೋದು, ಬನಶಂಕರಿ ಅಮ್ಮ ಆಗಿರ್ಬೋದು, ರಾಜರಾಜೇಶ್ವರಿ ಅಮ್ಮ ಆಗಿರ್ಬೋದು, ಅಥವಾ ಲಕ್ಷ್ಮೀ ದೇವಸ್ಥಾನಗಳಾಗಿರ್ಬೋದು, ಅಥವಾ ಇನ್ನಿತರ ನಿಮ್ಮಲ್ಲಿರತಕ್ಕಂತಹ ದುರ್ಗಾದೇವಿಯ ಒಂದಿಷ್ಟು ಅವತಾರ ಎತ್ತಿರತಕ್ಕಂತಹ ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಈ ಒಂದು ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಮಸ್ತ ಹೆಸರುಗಳಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ನಿಮ್ಮ ಒಂದು ಕುಟುಂಬ ಸದಸ್ಯರೆಲ್ಲರಿಗೂ ಆ ದೇವಿ ಸದಾ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾಳೆ ಅಂತಲೇ ಹೇಳ್ಬೋದು. ಆ ಕುಂಕುಮ ಅರ್ಚನೆ ಮಾಡಿಸೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಕೆಲವು ನಕಾರಾತ್ಮಕ ಚಿಂತನೆಗಳು, ಅಂಶಗಳು ಅದೆಲ್ಲ ನಶಿಸಿ ಹೋಗಿಬಿಡುತ್ತೆ. ಹಾಗೂ ನಾವು ರೀಫ್ರೆಶ್ ಆಗ್ತೀವಿ. ಸದಾ ನಮಗೆ ಮನಸ್ಸಿಗೆ ಹೊಸ ಹೊಸ
ಉಲ್ಲಾಸ ಉತ್ಸಾಹ ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕುಂಕುಮಾರ್ಚನೆ ಸೇವೆಯನ್ನು ತಪ್ಪದೇ ಅಮಾವಾಸ್ಯೆ ದಿನ ಮಾಡಿಸಿ. ನಿಮಗೆ ಎಂಥದೇ ಸಮಸ್ಯೆ ಇರಲಿ ಅಥವಾ ನಕಾರಾತ್ಮಕ ಚಿಂತನೆ ಇರಲಿ, ಆ ದೇವಿಯ ಆಶೀರ್ವಾದದಿಂದ ಓಡಿ ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ದಾನಗಳು ಮತ್ತು ಒಂದಿಷ್ಟು ಕೊನೆಯ ಒಂದು ಕುಂಕುಮಾರ್ಚನೆಯ ಸೇವೆಯನ್ನು ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಇನ್ನು ದಾನದ ವಿಷಯಕ್ಕೆ ಬರೋದಾದರೆ, ನಿಮಗೆ ನಾವು ಬ್ರಾಹ್ಮಣರಿಗೆ ಕೊಡಿ ಅಂತ ಹೇಳಿದ್ದೀವಿ. ನನಗೆ ಬ್ರಾಹ್ಮಣರೇ ಎಲ್ಲಿ ಅಂತ ಹೋಗಲಿ ಅಂದರೆ, ಮಠಮಾನ್ಯಗಳಲ್ಲಿ ಸಿಗ್ತಾರೆ, ದೇವಸ್ಥಾನಗಳಲ್ಲಿ ಇರ್ತಾರೆ, ನೋಡ್ಬೋದು. ನನಗೆ ಯಾರೂ ಸಿಗ್ತಾ ಇಲ್ಲ ಅಂದರೆ ನೀವು ನಮಗೆ ತಲುಪಿಸ್ಬೋದು. ಇಚ್ಛೆ ಇದ್ದರೆ, ಒತ್ತಾಯಪೂರ್ವಕವಾಗಿ ಯಾವುದೂ ಇಲ್ಲ. ನಿಮಗೆ ಕೊಡಲು ಮನಸ್ಸು ಪೂರ್ವಕವಾಗಿ ಇಚ್ಛೆ ಇದ್ದರೆ ಖಂಡಿತವಾಗಿಯೂ ನೀವು ದಾನ ಮಾಡ್ಬೋದು. ದಾನ ಅಂದರೆ ಅದಕ್ಕೆ ಲಿಮಿಟ್ ಇಲ್ಲ, ನಿಮ್ಗೆ ಏನು ಕೊಡಬೇಕನ್ಸುತ್ತೆ ಕೊಡಿ. ಸೊ ಈ ನಂಬರಿಗೆ ನೀವು ಗೂಗಲ್ ಪೇನೋ, ಫೋನ್ಪೇನೋ ಅಥವಾ ಪೇಟಿಎಮ್ಮೋ ಅಥವಾ UPIನೋ ಹೇಗಾದರೂ ತಲುಪಿಸಿ. ಈ ನಂಬರಿಗೆ ನಿಮಗೆ ಎಷ್ಟು ಕೊಡಬೇಕು ಅನಿಸುತ್ತೆ ಅಷ್ಟು ಕೊಡಿ. ಇಷ್ಟು ಅಷ್ಟು ಅಂತ ಎಂದಿಲ್ಲ, ಆದರೆ ಸಾಲ ಮಾಡಿ ದಯವಿಟ್ಟು ಕೊಡಬೇಡಿ. ಯಾಕೆಂದರೆ ನಿಮಗೂ ಕಷ್ಟ, ನಮಗೂ ಅರಗಿಸಿಕೊಳ್ಳೋದು ಕಷ್ಟ. ಯಾಕೆಂದರೆ ನೀವು ಆ ನೋವಿನಿಂದ ಕೊಟ್ಟಿರ್ತೀರ, ಆ ನೋವು ನಮಗೂ ಅಂಟ್ಕೊಳ್ಳುತ್ತೆ. ನಾಳೆ ನಾವು ಜೀವನ ಮಾಡೋದು ಒಂಥರ ಕಷ್ಟಕರ ಆಗುತ್ತೆ. ಹಾಗಾಗಿ ಸಾಲ ಮಾಡಿ ದಯವಿಟ್ಟು ದಾನ ಮಾಡಲು ಹೋಗಲೇಬೇಡಿ. ಈ ಅಮಾವಾಸ್ಯೆ ಕಳೆದರೆ ಏನಾಯ್ತು, ಮುಂದಿನ ಅಮಾವಾಸ್ಯೆ ಇದೆ, ಆವಾಗ ಇನ್ನೂ ಇದಕ್ಕಿಂತ ಡಬಲ್ ಸಿಗುವಂಥದ್ದು ಅಮಾವಾಸ್ಯೆ ಇದ್ದೇ ಇರುತ್ತೆ. ಅಥವಾ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಒಂದು ಪರಿಹಾರ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಸಣ್ಣ ಪ್ರಮಾಣದಲ್ಲಿ ಈ ದಿನದಿಂದ ಕ್ರೋಢೀಕರಣ ಮಾಡಿಸ್ಕೊಳ್ಳಿ, ಅಂದರೆ ಸೇವಿಂಗ್ ಮಾಡಿಸ್ಕೊಳ್ಳಿ, ಆಮೇಲೆ ಅಮಾವಾಸ್ಯೆ ದಿನ ಮಾಡುವಂತೆ. ಆದರೆ ಸಾಲ ಮಾಡಿ ದಯವಿಟ್ಟು ನಮಗೆ ದಾನ ಏನು ಕೊಡೋದು ಬೇಡ, ಅಥವಾ ಇನ್ನಿತರ ಯಾವುದೇ ಬ್ರಾಹ್ಮಣರಿಗೂ ದಾನವಾಗಿ ಏನು ಕೊಡಬೇಡಿ. ನಿಮ್ಮ ಒಂದು ದುಡಿಮೆಯಲ್ಲಿ ಸಣ್ಣ ಪ್ರಮಾಣದ್ದೇ ಇರಲಿ, ಖುಷಿಯಿಂದ ಕೊಡಿ, ನೆಮ್ಮದಿಯಿಂದ ಕೊಡಿ, ಮನಸ್ಪೂರ್ವಕವಾಗಿ ಕೊಡಿ. ನಿಮಗೂ ಆಯುರಾರೋಗ್ಯ ಭಾಗ್ಯ ದೇವರು ಕಲ್ಪಿಸ್ತಾನೆ. ನಮ್ಮ ಆಶೀರ್ವಾದವೂ ಕೂಡ ನಿಮ್ಗೆ ಅದೇ ರಿಪೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆ ಈ ದವಸ ಧಾನ್ಯ ಕೊಡಬೇಕು ಅಂತ ದಾನದ ಇಚ್ಛಾಗ್ರಹಣವಾಗಿ ಕೊಡಬೇಕಾಗಿದ್ದರೆ ಖಂಡಿತವಾಗಿ ಕೊಡ್ಬೋದು. ಅದೇ ರೀತಿಯಾಗಿ ನಾವು ಆರಾಧಿಸುವಂತಹ ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ಈ ಅಮಾವಾಸ್ಯೆ ದಿನ ಸಾಮೂಹಿಕ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ. ಬೆಳಗ್ಗೆ 10 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ ಈ 2 ಸಮಯದಲ್ಲಿ ಸಾಮೂಹಿಕವಾಗಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಕುಂಕುಮಾರ್ಚನೆ ಸೇವೆ ಮಾಡಿಸುವವರು ಮಾಡಿಸ್ಬೋದು. ಸೊ ಆ ಒಂದು ನಂಬರಿಗೆ, ಅಂದರೆ ಈಗ ನಾವು ಹೇಳುವಂಥ ನಂಬರಿಗೆ ನೀವು ಡಿಜಿಟಲ್ ಪೇಮೆಂಟ್ ಮುಖಾಂತರ ಮಾಡುವುದರಿಂದ, ಹಾಗೂ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಆ ನಂಬರಿಗೆ ಕೊಟ್ಟು ಕಳಿಸಿ. ಹಾಗೂ ನೀವು ಡಿಜಿಟಲ್ ಪೇಮೆಂಟ್ ಮಾಡಿದ ನಂತರ ಕನ್ಫರ್ಮ್ಗಾಗಿ ಒಂದು ಸ್ಕ್ರೀನ್ಶಾಟನ್ನು ಕೊಟ್ಟು ಕಳಿಸಿ. ಸೊ ಇದರಿಂದ ನಾವು ಆ ದಿನ ಸಂಕಲ್ಪದೊಂದಿಗೆ ನಿಮ್ಮ ದವಸ ಧಾನ್ಯ ಪ್ಲಸ್ ಈ ಒಂದು ಕುಂಕುಮಾರ್ಚನೆ ಸೇವೆ, ತಾಯಿಯ ಸೇವೆ ನಾವು ಮಾಡಲಾಗುತ್ತೆ. ಕುಂಕುಮಾರ್ಚನೆ ಸೇವೆ 51 ರೂಪಾಯಿ ಇದೆ. ನೀವು ದಕ್ಷಿಣೆ ಕೊಡೋದಾಗಿದ್ದರೆ ಕೊಡ್ಬೋದು, ಇಲ್ಲ ಕುಂಕುಮ ಸೇವೆ ಮಾತ್ರ ಮಾಡಿಸೋದಾದರೆ 51. ಇನ್ನು ದವಸ ಧಾನ್ಯ ನಿಮಗೆ ಬಿಟ್ಟಿರೋದು, ನೀವು ಎಷ್ಟಾದರೂ ಕೊಡ್ಬೋದು ನೀವು. ಆದರೆ ಒಂದು ನಮ್ಮ ಕಡೆಯಿಂದ ಮನವಿ ಇಷ್ಟೇ, ಸಾಲ ಮಾಡಿ ಕೊಡಬೇಡಿ ಅಷ್ಟೇ. ನೀವು ಕೊಡೋದಾದರೆ 101 ರೂಪಾಯಿನೇ ಕೊಡಿ ಸಾಕು, ಅಥವಾ 1 ರೂಪಾಯಿ ಕೊಟ್ಟರು ಸಂತೋಷ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟೇ ಕೊಡಿ, ತೃಪ್ತಿ ಇರಬೇಕಷ್ಟೆ. ಕೊಟ್ಟಿದ್ದೀನಪ್ಪ ಬ್ರಾಹ್ಮಣನಿಗೆ ಅಂತ ಒಂದು ತೃಪ್ತಿ ಇರಬೇಕು, ಆ ತೃಪ್ತಿ ಸಾಕು. ಆದರೆ ತುಂಬ ಓವರಾಗಿ ಸಾಲ ಮಾಡಿ ಗುರೂಜಿ ಹೇಳಿದ್ದಾರೆ ಅಂತ ಹೇಳಿ ಆ ಸಾಲಗಾರನಂತ ತಂದು ನಮಗೂ ಇಕ್ಕಟ್ಟಿಗೆ ಹಾಕಿ ನೀವು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದು ಬೇಡ. ಸೊ ಆ ನಂಬರು 9845002066. ಇನ್ನೊಮ್ಮೆ ಹೇಳ್ತೀನಿ, 9845002066. ಅದರ ಹೆಸರು ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಅಂತ ಆದರೂ ಬರ್ಬೋದು, ಅಥವಾ ನಮ್ಮ ಹೆಸರಾದರೂ ಬರ್ಬೋದು, ರಾಘವೇಂದ್ರ ಅಂಥೇಳಿ. ಹಾಗಾಗಿ ಅದಕ್ಕೆ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ನೀವು ಯಾವ ಸೇವೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ, ಕುಂಕುಮಾರ್ಚನೆನೋ ಅಥವಾ ದವಸ ಧಾನ್ಯಗಳ ದಾನ, ಭೀಮನ ಅಮಾವಾಸ್ಯೆ ಪ್ರಯುಕ್ತ ಅಂತ ಒಂದು ಮೆನ್ಷನ್ ಮಾಡಿ. ಅಂದರೆ ನಾವು ಲಿಸ್ಟ್ ಮಾಡ್ಕೊಂಡಿರ್ತೀವಿ, ಆ ಒಂದು ಅಮಾವಾಸ್ಯೆ ದಿನ ಸಂಕಲ್ಪದೊಂದಿಗೆ ಸ್ವೀಕಾರ ಮಾಡ್ತೀವಿ. ಸೊ ಆ ಒಂದು ಸಂಕಲ್ಪದಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಕೆಲವು ಗಾಂಭೀರ್ಯತೆಯಿಂದ ಆಗಿರ್ಬೋದು, ನ್ಯೂನ್ಯತೆಯಿಂದ ಆಗಿರ್ಬೋದು, ಅಥವಾ ಯಾವುದೋ ಮಾಡಿದ ಕರ್ಮ ಅನುಷ್ಠಾನವಾಗಿಯೂ ಸಮಸ್ಯೆಗಳು ಅದೆಲ್ಲವೂ
ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ದಾನಗಳ ಒಂದಿಷ್ಟು ಮಹತ್ವ ಹಾಗೂ ಈ ಭೀಮನ ಅಮಾವಾಸ್ಯೆಯ ಒಂದಿಷ್ಟು ದಾನದ ಮಹತ್ವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.